ದೇಸಿ ಫುಡ್ ಮಾರ್ಟ್ ಅಲ್ಲಿ ನಾನು ಇವಾಗ ಇದ್ದೀನಿ. ಇಲ್ಲಿ ಮಟನ್ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀನಿ, ಮಟನ್ ಮತ್ತೆ ಚಿಕನ್. ನಾವು ಈಗ ಬಿರಿಯಾನಿ ಮಾಡ್ತೀವಿ. ಬಿರಿಯಾನಿ ಹೆಂಗ್ ಮಾಡೋದು ಅಂತ ಕೂಡ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ ಇಲ್ಲಿ ಏನು ಅಂತಂದ್ರೆ ಸ್ಯಾಲ್ಮನ್ ಫಿಶ್ ಇದೆ, ಅದರ ರೇಟು $15 ಅಂತೆ ಪರ್ LB. ಹಾಗೆ ಕಬಾಬ್, ಲ್ಯಾಂಬ್ ಚಾಪ್ಸ್ ಇದೆ ಅಂಡ್ ಬೇಬಿ ಗೋಟ್ ಇದೆ, ಚಿಕನ್ ಬೋನ್ಲೆಸ್. ನಮಗೆ ಡೌನ್ ಟೌನಲ್ಲಿ ಆಪ್ಷನ್ನೇ ಇಲ್ಲ. ಡೌನ್ ಟೌನಲ್ಲಿ ನಾವು ಬೈ ಮಾಡಬೇಕು ಅಂದರೆ ಇದೆಲ್ಲ ಸಿಕ್ಕದೇ ಇಲ್ಲ. ಸೊ ಓಲ್ಡ್ ಚಿಕನ್ ಸಿಕ್ಕತ್ತೆ, ಅಂದರೆ ಫುಲ್ ಚಿಕನ್ ನೋಡಿ ಒಳಗಡೆ ನೀವು ನೋಡ್ಬೋದು. ಫುಲ್ ಚಿಕನ್ ರೆಡಿ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ಚಿಕನ್ ಡ್ರಮ್ ಸ್ಟಿಕ್ಸ್ ಕೂಡ ಇದೆ, ಚಿಕನ್ ಬ್ರೆಸ್ಟ್. ಇದು ನೋಡಿ ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಮ್ಯಾರಿನೇಟೆಡ್, ಆಲ್ರೆಡಿ ಮ್ಯಾರಿನೇಟ್ ಮಾಡಿರುವಂಥದ್ದು. ಸೊ ಬಾರ್ಬಿಕ್ಯೂ ವಿಂಗ್ಸ್ ಏನಂದರೆ ನಾವು ಮನೆಗೆ ತೊಗೊಂಡೋಗಿ ಮ್ಯಾರಿನೇಟ್ ಮಾಡಬೇಕನ್ನೋದು ಏನೂ ಇಲ್ಲ. ಸೊ ಎಲ್ಲ ಇದೆ. ಬಿರಿಯಾನಿಗೆ ಬೇಕಾಗಿರೋದೆಲ್ಲ ತೊಗೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಪುದೀನ, ಫ್ರೆಶ್ ಪುದೀನ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಪುದೀನ ತೊಗೊತಾ ಇದ್ದೀನಿ. ಆ್ಯಂಡ್ ಕರಿ ಲೀವ್, ಹಾಂ ಚಿಕನ್ ಫ್ರೈಗೆ ಕರಿ ಲೀವ್, ಮತ್ತು ಮೆಣಸಿನ್ಕಾಯಿ ಎಲ್ಲ ಇದೆ. ಮೆಣಸಿನ್ಕಾಯಿ ತಗೋತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಹೌಸ್ ಟೂರ್ ಮಾಡಿದಾಗ ಆ ಮನೆ ಓನರ್ ಇವರೇ ಅಂತ ಕೂಡ ಹೇಳಿದ್ದೆ. ಹೌದು, ಪಾಂಡ್ಯನ್ ಇವತ್ತು ನನಗೆ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಕಲಿಸ್ಕೊಡ್ತಿದ್ದಾರೆ. ನೀವು ಕಲಿಸ್ಕೊಳ್ಳಿ. ಪಾಂಡ್ಯನ್, can you please explain me what are the ingredients we need to prepare biryani? So this is ingredients for Dindigul Thalappakattu Biryani. Okay. So two most important ingredients are, this is jeeraga sambar rice. Okay. And this is mutton, boneless. Okay. So we got mutton with bone, but we separated bone and boneless. So we will make a separate side dish for that one. Okay. So we call that dalcha. So we'll come to that later on. Okay. So this is 2 kg boneless mutton, 2 kg jeeraga sambar rice. Okay. Okay. So also like we have a ghee and oil here. Okay. So this is like for 2 kg we are going to use 100 ml of peanut oil. Okay. 300 ml of ghee. Desi ghee. Okay. Okay, this all for garnishing. We have 1 chopped onion and 5 to 6 green chilies. Okay. So this is homemade biryani masala. So the main ingredients are cinnamon, cardamom, okay, and a few other things. I'll give you a separate in recipe like how to make this one now. Sure. So this is again 200 ml of curd. Okay. And this all are for grinding. Like we are going to grind it. Okay. And we are going to use it. This is sultan. If you don't have a like small onion or sultan, like you can use a beef onion. This is again like 200 grams. So this is also 150 grams of ginger and garlic. Okay. We have a bunch of coriander and mint. So for 2 kg of rice, we'll be using 20 chilies and 2 tomatoes. Okay. And at last we'll be taking a lemon juice. At the end, like we'll be using 2 lemons. ಓಕೆ, 2 kg ಮಟನ್ ಬಿರಿಯಾನಿ ಮಾಡ್ತಾ ಇರೋದು. 2 kg ಬಿರಿಯಾನಿ ಮಟನ್ ತಗೊಂಡಿದ್ದಾರೆ, ಹಾಗೆ ರೈಸ್ ಕೂಡ ತಗೊಂಡಿದ್ದಾರೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತೆಲ್ಲ ನಾನು ಬಯೋನಲ್ಲಿ ಹಾಕ್ತೀನಿ, ನೀವು ನೋಡ್ಕೊಬೋದು. ಎಸ್, ನಾವಿವಾಗ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಕುಕಿಂಗ್ ಸ್ಟಾರ್ಟ್ ಆಯ್ತು. ಇವಾಗ ನೋಡಿ, ಆಯಿಲು ಮತ್ತೆ ಘೀ ಎರಡನ್ನೂ ಹಾಕಿದ್ದಾರೆ ಆಲ್ರೆಡಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಮಸಾಲ, little bit garam masala, biryani masala, okay, red chili powder and coriander powder. Coriander powder, red chili powder ಮತ್ತೆ garam masala ಹಾಕಬೇಕು. We're going to let it down. Usually if you don't have time, you can do the mutton dry. So if it is a baby goat, you can just pressure cook for two whistles. Okay. With this we're going to take long time. This is going to be going from base. Okay. We're going to cook without pressure cooker. Okay. But if you don't have time, just pressure cook that mutton. Okay. ಸೊ ಟೈಮ್ ಜಾಸ್ತಿ ಇಲ್ಲ ಅಂದರೆ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಇದೇ ಪ್ರೊಸೀಜರ್ನ ಯೂಸ್ ಮಾಡಿ. ನಮಗೆ ಟೈಮ್ ಇನ್ನೂ ಜಾಸ್ತಿ ಇದೆ, ಸೊ ಹಾಗಾಗಿ ನಾವು ಇದರಲ್ಲೇ ದೊಡ್ಡ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀವಿ. ಇದಕ್ಕೆ ಕ್ಯಾಶ್ಯೂ ಮತ್ತು ಇದು ಪಲಾವ್ ಎಲೆ ಹಾಕಿದ್ದಾರೆ, ಚಕ್ಕೆ ಹಾಕಿದ್ದಾರೆ, ಮತ್ತು ಇನ್ನೊಂದು ಸ್ಟಾರ್ ಬರುತ್ತಲ್ವಾ, ಎಲ್ಲ ಪಲಾವ್ಗೆ ಏನೇನು ಹಾಕ್ತೀವಿ ಅದನ್ನು ಹಾಕಬೇಕು. ಅದಾದ ನಂತರ ಆನಿಯನ್, ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಆನಿಯನ್ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಮಟನ್ ಹಾಕಬೇಕು. ಏನಂದರೆ ಮಟನ್ ನೀವು ಇದರಲ್ಲಿ ಬೇಯಿಸ್ಕೊಂಡು ತುಂಬ ಲೇಟ್ ಆಗುತ್ತೆ ಅಂದರೆ 2 ವಿಷಲ್ ಕುಕ್ಕರಲ್ಲಿ ಬರ್ಸ್ಕೊಂಡ್ರೆ ಸಾಕು.
let the water come out of mutton. Okay. Then we are putting the medium flame for 5 minutes. Let it add salt little bit. Okay. ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸಾಲ್ಟ್ ಹಾಕಿದ್ರು, ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಸಾಕು. ಅದು ನೀರು ಬಿಟ್ಕೊಳ್ಳೋ ತನಕ ಸ್ವಲ್ಪ ಹಿಂಗಬೇಕು, ನೀರೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಬೇಯೋ ತನಕ ಇರಬೇಕು. ಲಿಡ್ನ ಕ್ಲೋಸ್ ಮಾಡಿ ಇಡೋಣ, ಆಮೇಲೆ ಬಂದು ನೋಡೋಣ. ಮಟನ್ ಅಲ್ಲಿ ಬೇಯಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಗ್ರೈಂಡ್ ಮಾಡಕೊಳ್ಳೋಣ ಮಧ್ಯದಲ್ಲಿ. ಸೊ ಇದಕ್ಕೆ ಏನೇನು ಜಿಂಜರ್ ಮತ್ತು ಗಾರ್ಲಿಕ್ ಹಾಕಿದ್ದಾರೆ, ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಕಬೇಕು. ಹಾಗೆ ಈರುಳ್ಳಿ, ಸಣ್ಣ ಈರುಳ್ಳಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಹಾಗೆ ಕೊತ್ತಂಬರಿ ಮತ್ತು ಪುದೀನ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫುಲ್ಲು ನುಣ್ಣಗಾಗಂಗೆ ರುಬ್ಕೊಂಡಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಹೊರಗಡೆಯಿಂದ ತರೋದಕ್ಕಿಂತ ಮನೇಲೇ ಮಾಡಿಕೊಂಡ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ. ಸೊ ಮನೇಲೇ ಮಾಡ್ಕೊಳ್ಳಿ ನೀವೇ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟು. ಇವಾಗ ಆನಿಯನ್ನು, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ ರುಬ್ಕೊಂಡಿದ್ದೀವಿ. ಇದಕ್ಕೇನೆ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀವಿ. ಸ್ವಲ್ಪ ಇದಾಗಿದ್ರೆ ಸಾಕು, ಫುಲ್ ಏನು ಪೇಸ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಈ ಥರ ಇದ್ರೆ ಸಾಕು. ಇವಾಗ ನೋಡಿ ನೀರು ಬಿಟ್ಕೊಂಡಿದ್ದೆ ಮಟನಲ್ಲಿ ಎಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು, ಯಾಕಂದರೆ ಐ ಫ್ಲೇಮಲ್ಲಿ ಇಡ್ತಾ ಇದ್ದೀವಿ. ಆವಾಗಲೇ ಮೀಡಿಯಮಲ್ಲಿ ಇತ್ತು, ಇವಾಗ ಐ ಫ್ಲೇಮಲ್ಲಿ ಇಡೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಐ ಫ್ಲೇಮ್ ಇಡಬೇಕು. ಮಟನ್ ಎಷ್ಟಿದೆಯಲ್ಲ ಅದೇ ಲೆವೆಲ್ಗೆ ನೀರು ಹಾಕ್ಕೊಂಡಿದ್ದೀವಿ, ಯಾಕಂದರೆ ಇವಾಗ ಮೀಡಿಯಮಿಂದ ಐ ಫ್ಲೇಮ್ಗೆ ಇಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಇದು ಬಾಯ್ಲ್ ಆಗಬೇಕು. ಇವಾಗ 15 ನಿಮಿಷ ಆಗಿದೆ, ತೆಗೆದು ನೋಡೋಣ ಎಷ್ಟು ಬೆಂದಿದೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಅದು ಐ ಫ್ಲೇಮಲ್ಲೇ ಇಡಬೇಕು. ಆ್ಯಂಡ್ ಏನು ಗೊತ್ತಾ, ಈ ಬಿರಿಯಾನಿ ಮಾಡುವಾಗ 2 ಗಂಟೆ ಏನಾದರೂ ಬೇಕೇ ಬೇಕು. ಅಷ್ಟು ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಅಷ್ಟು ಟೇಸ್ಟಿಯಾಗಿರುತ್ತೆ. ಸುಮ್ಮನೆ ಬೇಗ ಬೇಗ ಮಾಡಿಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಸೊ 2 ಅವರ್ಸ್ ತೆಗೆದಿಟ್ಬಿಡಿ ನೀವು ಮಟನ್ ಬಿರಿಯಾನಿ ಮಾಡುವಾಗ. ಅರ್ಧ ಗಂಟೆ ಆಯಿತು. ಇವಾಗ ಮಟನ್ ಎಲ್ಲ ನೀಟಾಗಿ ಬೆಂದಿರುತ್ತೆ. ನೋಡುವ ಬನ್ನಿ, ನೋಡಿ ಆಯಿಲ್ ಎಲ್ಲ ಸೈಡಲ್ಲಿ ಆ ಥರ ಬಂದಿರಬೇಕು. ಹಾಗೆ ಒಂದು ಪೀಸ್ ತಗೊಂಡು ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿ. ಅದು ನೀಟಾಗಿ ಬೆಂದಿದೆ ನೋಡಿ. ಅರ್ಧ ಗಂಟೆ ಬೆಂದಿದ ತಕ್ಷಣ ಏನು ಮಾಡಿ ಅಂತಂದರೆ, ಇದು ಅಕ್ಕಿನ ನೀವು 20 ನಿಮಿಷ, ಮಿನಿಮಮ್ 20 ನಿಮಿಷನಾದರೂ ಸೋಕ್ ಮಾಡಲೇಬೇಕು, ನೀರಲ್ಲಿ ನೆನೆಸಿಡಬೇಕು. ಅದಾದ ನಂತರ ಇಲ್ಲಿ ನಾವು ಏನೇನು ರುಬ್ಕೊಂಡಿದ್ದೀವಲ್ಲ ಆ ಮಸಾಲಗಳನ್ನೆಲ್ಲ ಆ್ಯಡ್ ಮಾಡಬೇಕು. ಇದರಲ್ಲಿ ಎಲ್ಲ ಮಸಾಲ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ಬಿರಿಯಾನಿ ಪೌಡರ್ ಅದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನಾನು ಆಮೇಲೆ. ಸೊ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡಬೇಕು. ಆ್ಯಂಡ್ ಮೊಸರು ಕೂಡ, ಕರ್ಡ್ ಕೂಡ ಆ್ಯಡ್ ಮಾಡಬೇಕು ಅದಕ್ಕೆ. ಅದು ಆ್ಯಡ್ ಮಾಡಿ ಅದೆಲ್ಲ ಮಿಕ್ಸ್ ಆಗೋ ಅಷ್ಟರಲ್ಲಿ 20 ನಿಮಿಷ ಆಗಿರುತ್ತೆ. ಸೊ ಅಷ್ಟರಲ್ಲಿ ಅಕ್ಕಿ ಕೂಡ ನೆಂದಿರುತ್ತೆ. ರೈಸ್ನ ಈ ಥರ ಒಂದು 2-3 ಸಲ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡು ಆಮೇಲೆ ಅದನ್ನು ನೆನೆಸಿಡ್ಬೇಕು. ನೀಟಾಗಿ ಅಕ್ಕಿನ ತೊಳೆದ್ಬಿಟ್ಟು ಈ ಥರ ನೀರಲ್ಲಿ ನೆನೆಕ್ಕಿಡಬೇಕು. 20 ನಿಮಿಷ ನೆನೆಲೇಬೇಕು, ಆವಾಗಲೇ ಬೇಗ ಬಿರಿಯಾನಿ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಇರುತ್ತೆ. Onion, coriander, mint paste, all we grinded. ಓಕೆ, ಇದೆಲ್ಲ ಕೊರಿಯಂಡರ್ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದಾರೆ ಇವಾಗ. Ginger garlic paste. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದಾರೆ. 2 ಕಪ್ ಮೊಸರು ಮತ್ತೆ ಬಿರಿಯಾನಿ ಮಸಾಲ. ಮೊಸರು ಆದ್ಮೇಲೆ ಬಿರಿಯಾನಿ ಮಸಾಲ ಆ್ಯಡ್ ಮಾಡಬೇಕು. ಇವಾಗ ಸಿಮ್ಮಲ್ಲಿ ಇತ್ತಲ್ಲ, ಇವಾಗ ಮೀಡಿಯಮ್ ಅಲ್ಲಿ ನಾವು ಇಡಬೇಕು.
ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕಡೆ ಅದು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ. Let it be done for 20 minutes. By the time rice is soaked, we need to add water, boil it, and we are going to put the rice. ಇದೆಲ್ಲ ಒಂದು 20 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದೆಲ್ಲ ಮಸಾಲೆ ಎಲ್ಲ ಮಟನ್ಗೆ ಇಟ್ಕೊಬೇಕಲ್ಲ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇದ್ವಿ. ಆ್ಯಂಡ್ 20 ನಿಮಿಷ ಹಂಗೆ ಬೇಯಕ್ಕೆ ಇಡ್ತೀವಿ, ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಇವಾಗ 20 ನಿಮಿಷ ಬೇಯಿಸೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಹಾಕೊಳ್ಳೋಣ ಅದಕ್ಕೆ. ನೀರು ಹಾಕಲಿಲ್ಲ ಅಂದರೆ ಜಸ್ಟ್ ಮಸಾಲ ಮಾತ್ರ ಇತ್ತು ಅಂದರೆ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಬೇಕು. ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಆ ಥರ ಎಣ್ಣೆ ಬಿಟ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ. ಸೊ ಒಂದು 10 ನಿಮಿಷ ಆದಮೇಲೆ 4 ಲೀಟರ್ ವಾಟರ್ ಹಾಕಬೇಕು. ಅಂದರೆ ಅಕ್ಕಿನ ನಾವು ನೆನೆಸಿಟ್ಟಿದ್ದೀವಿ ಆಲ್ರೆಡಿ. 2 kg ಅಕ್ಕಿ ತೊಗೊಂಡಿದ್ದೀವಿ. ಸೊ 4 ಲೀಟರ್ ನೀರು ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾವು ನೀರು ಹಾಕ್ಕೊಂಡ್ವಿ. ನೀರು ಹಾಕಿದ್ಮೇಲೆ ಮೊದಲು ಸ್ವಲ್ಪನೇ ಉಪ್ಪು ಹಾಕಿದ್ವಿ. ಇವಾಗ ಕರೆಕ್ಟ್ ಉಪ್ಪು ಹಾಕಬೇಕು. ಏನಂತ ಅಂದರೆ ಉಪ್ಪು ಸ್ವಲ್ಪ ಮುಂದೆನೇ ಇದೆ ಅಂತ ಫೀಲ್ ಆಗಬೇಕು ನಿಮಗೆ. ಅದನ್ನು ಟೇಸ್ಟ್ ಮಾಡಿದಾಗ ಸ್ವಲ್ಪ ಉಪ್ಪು ಅನಿಸ್ತಾ ಇದೆಯಲ್ಲ ಅಂತಲೇ ಅನಿಸ್ಬೇಕು. ಆವಾಗ ಮಾತ್ರ ನಾವು ಅಕ್ಕಿ ಹಾಕಿದಾಗ ನೀಟಾಗಿ ಬಂದಿರುತ್ತೆ ಬಿರಿಯಾನಿ. ಇವಾಗ ಐ ಫ್ಲೇಮಲ್ಲಿ ಇಡಬೇಕು. ಐ ಫ್ಲೇಮಲ್ಲಿ ಇಟ್ಟು ಇನ್ನು 15ರಿಂದ 20 ನಿಮಿಷ ಬೇಯಿಸ್ಕೊಬೇಕು. ವಾವ್ ಎಮ್ಮಿ. ಸ್ವಲ್ಪ ಸಾಲ್ಟಿ ಅನಿಸ್ತಿದೆ, ಆವಾಗ ಹೇಳಿದ್ನಲ್ಲ ರೈಸ್ ಹಾಕಿದ್ಮೇಲೆ ಕರೆಕ್ಟಾಗಿ ಆಗುತ್ತೆ. ಇವಾಗ 20 ನಿಮಿಷ ಆಯಿತು ನೋಡಿ. ಮಟನ್ ಎಲ್ಲ ಬೆಂದ್ಬಿಟ್ಟು ಅದು ಕುದೀತಾ ಇದೆ. ಆ ಕುದಿ ಬಂದಿದ ತಕ್ಷಣ ನೆನೆಸಿರುವ ಅಕ್ಕಿನ ಹಾಕಬೇಕು. ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ. So every 5 minutes you need to keep stirring because of the bottom should not be burned. Okay. So once the rice is the water goes down, rice is like 75% cooked. We are going to put a oil and seal it and okay. So you can see all the oil, ghee, everything is up. Yeah, it's up. ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ, ಅದು ಮೇಲ್ಗಡೆ ಬಂದಿದೆ. ಇದಾದ ನಂತರ ಏನು ಗೊತ್ತಾ, 5 ನಿಮಿಷಕ್ಕೂ ನೀವು ಸ್ಟೇರ್ ಮಾಡ್ತಾ ಇರಬೇಕು. ಅಂದರೆ ಕಲ್ಸ್ಕೊತಾ ಇರಬೇಕು, ಇಲ್ಲಾಂದರೆ ಅದು ಸೀದೋಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ಟೇರ್ ಮಾಡ್ತಾನೆ ಇರಬೇಕು. You should not too much, just bottom alone you need to make sure. Okay. Not too much, just make sure bottom is not hot. ಸ್ಟೇರ್ ಮಾಡೋದಂದರೆ ಸುಮ್ಮನೆ ಟಪ ಕಲಿಸೋದಲ್ಲ, ನಿಧಾನಕ್ಕೆ ಅದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಷ್ಟೇ. So we are stirring just to make sure it's not gone down. Every 5 minutes, the next 20 minutes we are going to do the burn. 4 times we will stir it just to make sure the rice is not gone. ಆಲ್ರೆಡಿ ನಾವು ಸ್ಟೇರ್ ಮಾಡ್ತಾ ಇದ್ವಿ ನೋಡಿ. ರೈಸ್ ಇಲ್ಲಿವರೆಗೂ ಬರೋ ತನಕ ಏನು ಮಾಡಬಾರ್ದು. ಈ ಥರ ಆದಮೇಲೆ ಲೆಮನ್ನ ಸ್ಕ್ವೀಸ್ ಮಾಡಿ, ಅದು ಫಾಯಿಲ್ ಇರುತ್ತೆ, ಫಾಯಿಲ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಡಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಇವಾಗ ಲೆಮನ್ ಸ್ಕ್ವೀಸ್ ಮಾಡಿದ ತಕ್ಷಣ ನಿಂಬೆಹಣ್ಣು ಹುಳಿ ಹಾಕಬೇಕು. ಅದಾದ ನಂತರ ಸ್ಟೇರ್ ಮಾಡ್ಕೊತಾ ಇದ್ದೀವಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲ ಕಡೆ ಕಲಿಸ್ಕೊಳ್ಳೋ ಥರ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಿಲ್ವರ್ ಫಾಯಿಲ್ನ ಹಾಕ್ತಾ ಇದ್ದೀವಿ. ಫುಲ್ ಕವರ್ ಮಾಡಬೇಕು ಸಿಲ್ವರ್ ಫಾಯಿಲ್ನ. ಈ ಥರ ಸಿಲ್ವರ್ ಫಾಯಿಲ್ನ ಕವರ್ ಮಾಡಿದ್ಮೇಲೆ ಒಂದು 25 ನಿಮಿಷ ಬಿಡಬೇಕು. 25 ನಿಮಿಷ ಬಿಟ್ಟರೆ ಅದನ್ನೇ ನಾವು ದಮ್ ಬಿರಿಯಾನಿ ಅಂತ ಕರೆಯೋದು. ಕವರ್ ಮಾಡಿ ಕ್ಲೋಸ್ನ ಮಾಡಿ ಕವರ್ ಸಿಲ್ವರ್ ಫಾಯಿಲ್ ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಲೋ ಸಿಮ್ಮಲ್ಲಿ ಇಟ್ಟು 25 ನಿಮಿಷ ಬಿಡಬೇಕು. So we can see it's fully boiled. All we need is just turn it and
You can see it's nicely boiled. Just turn the top layer alone. Sometimes like the rice might be need 5-10 minutes of the top layer alone. Just turn it. ಸೊ ಬಿರಿಯಾನಿ ಮಾಡಾಗಿದೆ, ಟೇಸ್ಟ್ ಹೆಂಗಿದೆ ನೋಡೋಣ ಬನ್ನಿ. ಓ ಲುಕ್ಸ್ ಯಮ್ಮಿ. So it's nicely cooked. Yeah. Wow. ಯಮ್ಮಿ ಬಿರಿಯಾನಿ ರೆಡಿ ಆಗಿದೆ. ನಾವಿಬ್ರು ಟೇಸ್ಟ್ ಮಾಡ್ತಿದ್ವಿ. ಸ್ಪೂನಲ್ಲೆಲ್ಲ ತಿಂದರೆ ಅದು ಖುಷಿ ಆಗಲ್ಲ, ಸೊ ಕೈಯಲ್ಲೇ ತಿಂತಿದ್ದೀನಿ ನಾನು. ವಾವ್, ಇಟ್ಸ್ ಸೋ ಹೆಮ್ಮಿ, ಸಖತ್ತಾಗಿದೆ. ಪಾಂಡ್ಯನ್ ಯಾವಾಗ್ಲೂ ಅಷ್ಟೇ ಯಾವುದೇ ಅಡುಗೆ ಮಾಡಲಿ ಸಖತ್ತಾಗಿ ಮಾಡ್ತಾರೆ. ಅದಕ್ಕೋಸ್ಕರನೇ ನಾನು ಫಸ್ಟ್ ವಿಡಿಯೋ ಕುಕಿಂಗು ಪಾಂಡ್ಯಂದೇ ಇರಬೇಕು ಅಂತ ಹಾಕಿದ್ದೀನಿ. Thank you so much Pandyan for nice biryani. Thank you guys for watching my YouTube channel and ನಿಮ್ಮದು ಏನೇ ಕಮೆಂಟ್ಸ್ ಇದ್ರೂ ಅಭಿಪ್ರಾಯಗಳಿದ್ರೂ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.